ಹಾಯ್ ಗೆಳೆಯರೆ, ನಮ್ಮ ರಾಜ್ಯದ ಪೂರ್ವ ಭಾಗದಲ್ಲಿ ಬರುವ ಬಳ್ಳಾರಿಯ ಜಿಲ್ಲೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಬಳ್ಳಾರಿ ಜಿಲ್ಲೆಯು ಒಂದು ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಜಿಲ್ಲೆಯಾಗಿದೆ ನಮ್ಮ ರಾಜ್ಯಕ್ಕೆ. ಬಳ್ಳಾರಿಯ ಕೊಡುಗೆಗಳು ತುಂಬಾ ಇವೆ. ಬಳ್ಳಾರಿಯು ಮುಖ್ಯ ಒಂದು ಕೇಂದ್ರವಾಗಿದೆ. ಇದು ಒಂದು ಖನಿಜ ಸಂಪನ್ಮೂಲಗಳನ್ನು ಹೊಂದಿರುವ ಜಿಲ್ಲೆ. ಸೊ ಬನ್ನಿ ಈ ಬಳ್ಳಾರಿ ಜಿಲ್ಲೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಬಳ್ಳಾರಿ ಜಿಲ್ಲೆಯು ಸರಿಸುಮಾರು 8,450 ಚದರ ಕಿಲೋಮೀಟರಷ್ಟು ಹರಡಿದೆ. ಬಳ್ಳಾರಿ ಜಿಲ್ಲೆಯು ಉತ್ತರಕ್ಕೆ ರಾಯಚೂರು ಮತ್ತು ಪಶ್ಚಿಮಕ್ಕೆ ವಿಜಯನಗರ, ದಕ್ಷಿಣಕ್ಕೆ ಚಿತ್ರದುರ್ಗ ಮತ್ತು ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ಅನಂತಪುರ ಹಾಗೂ ಕರ್ನೂಲು ಜಿಲ್ಲೆಗಳನ್ನು ಇದು ಒಳಗೊಂಡಿದೆ. ಅಂದರೆ ಇವು ಎಲ್ಲ ಇದರ ಗಡಿ ಭಾಗಗಳು. ಬಳ್ಳಾರಿ ಜಿಲ್ಲೆಯ ಜನಸಂಖ್ಯೆ 2011ರ ಪ್ರಕಾರ 24,52,000 ಜನರು ಇಲ್ಲಿ ವಾಸವಾಗಿದ್ದಾರೆ. ಇದು 2011ರ ಜನಗಣತಿಯ ಪ್ರಕಾರ. ಇಲ್ಲಿಯ ಸಾಕ್ಷರತೆ ಸರಿಸುಮಾರು 67.85% ಇದೆ. ಇಲ್ಲಿ ಅಧಿಕೃತವಾಗಿ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ. ಅಂದರೆ 70% ಜನರು. ಮತ್ತು ನಂತರ ಇಲ್ಲಿ ತೆಲುಗು ಸ್ವಲ್ಪ ಮಾತಾಡ್ತಾರೆ ಮತ್ತು ಉರ್ದುನು ಮಾತಾಡ್ತಾರೆ. ತೆಲುಗು ಮಾತಾಡುವ ಜನರ ಸಂಖ್ಯೆ 13.47% ಇದೆ ಮತ್ತು ಉರ್ದು ಮಾತಾಡುವ ಜನಸಂಖ್ಯೆ 12.68 ಇದೆ. ಸೊ ಇವರಿಗೆಲ್ಲರಿಗೂ ಕನ್ನಡ ಬರ್ತದೆ. ಸೊ ಬಳ್ಳಾರಿಯ ಆರ್ಥಿಕತೆ ಸ್ವಲ್ಪ ನೋಡೋಣ ಬನ್ನಿ. ಈಗ ಬಳ್ಳಾರಿಯು ತನ್ನ ಆರ್ಥಿಕತೆಯಲ್ಲಿ ಕೃಷಿಗೆ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಇಲ್ಲಿ 75% ಕಾರ್ಮಿಕರು ಕೃಷಿಯಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾರೆ. ಇಲ್ಲಿಯ ಪ್ರಮುಖ ಬೆಳೆಗಳು ಯಾವ್ಯಾವು ಅಂದರೆ ಹತ್ತಿ, ಜೋಳ, ನೆಲಗಡೆ, ಅಕ್ಕಿ, ಸೂರ್ಯಕಾಂತಿ ಮತ್ತು ವಿವಿಧ ಧಾನ್ಯಗಳು. ಜಿಲ್ಲೆಯು ತನ್ನ ಶ್ರೀಮಂತ ಖನಿಜ ಸಂಪನ್ಮೂಲಗಳಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿ ಕಬ್ಬಿಣದ ಅದಿರುಗಳು ತುಂಬಾ ಇವೆ. ಇದು ಭಾರತದ ಗಣಿಗಾರಿಕೆ ಕ್ಷೇತ್ರದಲ್ಲಿ ಒಂದು ಗಮನಾರ್ಹ ಆಟವನ್ನು ಹರಿಸುತ್ತದೆ. ಇಲ್ಲಿ ಈ ರೀತಿಯ ಕಬ್ಬಿಣದ ಅದಿರುಗಳು ಸಿಗುತ್ತವೆ. ಅಂದರೆ ದೊಡ್ಡ ದೊಡ್ಡ ಕಂಪನಿಗಳು ಇವೆ. ನೀವು ಇಲ್ಲಿ ಒಂದ್ಸಲ ಭೇಟಿ ಕೊಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಸಮೃದ್ಧಿಯ ಹಲವಾರು ಉಕ್ಕಿನ ಸಂರಕ್ಷಣೆಗಳು ತುಂಬಾ ಇವೆ. ಇಲ್ಲಿ ಬಳ್ಳಾರಿಯನ್ನು ದಕ್ಷಿಣ ಭಾರತದ ಉಕ್ಕಿನ ನಗರ ಎಂದು ಕರೆಯುತ್ತಾರೆ. ಇಷ್ಟು ಇಲ್ಲಿ ಖನಿಜ ಸಂಪನ್ಮೂಲಗಳಿವೆ. ಲೆಕ್ಕ ಹಾಕಿ ನೀವು. ಇನ್ನು ನೀವು ಬಳ್ಳಾರಿಗೆ ಹೋಗಿ ಅಲ್ಲಿ ಪ್ರವಾಸಕ್ಕೆ ಹೋದರೆ ಅಲ್ಲಿ ನೀವು ಏನೆಲ್ಲ ನೋಡಬಹುದು, ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಬಳ್ಳಾರಿಯಲ್ಲಿ ಪ್ರಮುಖ ತಾಣಗಳು ಯಾವ್ಯಾವು ಅಂದರೆ ಇಲ್ಲಿ ಬಳ್ಳಾರಿಯ ಕೋಟೆ. ಇದು ನಗರದ ಒಂದು ವಿಹಂಗಮ ನೋಟವನ್ನು ಇದು ಕೊಡುತ್ತದೆ ಮತ್ತು ಐತಿಹಾಸಿಕ ಒಂದು ಕೋಟೆ ಇದೆ ಇಲ್ಲಿ. ಮತ್ತು ಯಾತ್ರಿಕರು ಮತ್ತು ಪ್ರವಾಸಿಗರು ಒಂದು ಸಮಾನ ಸೆಳೆಯನ್ನು ಬೊಮ್ಮಟ್ಟವನ್ನು ತಿಮ್ಮಾಪುರದ ಒಂದು ಪುರಾತನ ದೇವಾಲಯ ಇದೆ. ಇಲ್ಲಿ ನೀವು ಭೇಟಿ ಕೊಡಿ, ಇದೂ ಸಖತ್ತಾಗಿದೆ. ಇದು ಒಂದು ತಿಮ್ಮಾಪುರದ ಒಂದು ದೇವಾಲಯ. ಮತ್ತು ಇಲ್ಲಿ ಕಂಪನಿಗಳು ತುಂಬಾ ಇವೆ. ಮತ್ತು ಇಲ್ಲಿ TB ಡ್ಯಾಮು ಇಲ್ಲೇ ಬರುತ್ತದೆ. ನೀವು ಈ ಒಂದು ಡ್ಯಾಮಿಗೆ ನೀವು ಭೇಟಿ ನೋಡಿ. ಅಂದರೆ ತುಂಗಭದ್ರಾ ಡ್ಯಾಮಿನಲ್ಲಿ ಇದು ಕಟ್ಟಿಸಿದ್ದಾರೆ. ನೀವು ನೋಡ್ತಿರ್ಬೋದು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಒಂದು ಸುಂದರವಾದ ಡ್ಯಾಮನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಇದನ್ನು ನೋಡಿ ನೀವು. ಇದನ್ನು ನೀವು ಸ್ಯಾಟಲೈಟಿಂದ ನೋಡಿದ್ರೂ ತುಂಬಾ ಸಖತ್ತಾಗುತ್ತೆ. ನೀವು ಪ್ರವಾಸಕ್ಕೆ ಇಲ್ಲಿ ಅಂತೂ ಗ್ಯಾರಂಟಿ ಹೋಗಿ. ಬಳ್ಳಾರಿಯ ಕನೆಕ್ಟಿವಿಟಿನೂ ತುಂಬಾ ಸಖತ್ತಾಗಿದೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ 67 ಇದೆ ಮತ್ತು 150A ಈ ರಸ್ತೆ ಈ ಜಿಲ್ಲೆಯಲ್ಲಿ ಹಾದು ಹೋಗುತ್ತದೆ. ಈ ರಸ್ತೆ ಪುಣೆ ಬೆಂಗಳೂರು ರಸ್ತೆ ಕನೆಕ್ಟ್ ಮಾಡುತ್ತದೆ. ಎಂದರೆ ಇದು ಚಿತ್ರದುರ್ಗದಿಂದ ಡೈರೆಕ್ಟು ಬೆಂಗಳೂರಿಗೆ ಮತ್ತು ಇದು ಬಳ್ಳಾರಿಯಿಂದ ಡೈರೆಕ್ಟು ಪುಣೆಗೆ ಕನೆಕ್ಟಿವಿಟಿ ಇದೆ. ತುಂಬಾ ಸಖತ್ತಾಗಿರುವ ಕನೆಕ್ಟಿವಿಟಿ ಇದೆ. ಮತ್ತು ಬಳ್ಳಾರಿಯ ಜಂಕ್ಷನ್ನು ಒಂದು ರೈಲ್ವೆ ಕನೆಕ್ಟಿವಿಟಿ ಸಖತ್ತಾಗಿದೆ. ಮತ್ತು ಈಗ ಹೊಸದಾಗಿ ಇಲ್ಲಿ ವಿಮಾನ ನಿಲ್ದಾಣವನ್ನು ರಚನೆ ಮಾಡುತ್ತಾರೆ. ಅಂದರೆ ಇದು ವಿಜಯನಗರ, ಅಂದರೆ ಜಿಂದಾಲ್ ವಿಜಯನಗರ ವಿಮಾನ ನಿಲ್ದಾಣ ಎಂದು ಇದನ್ನು ಕರೆಯುತ್ತಾರೆ. ಸೊ ಈ ಒಂದು ಬಳ್ಳಾರಿ ಜಿಲ್ಲೆ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಾಗಿದೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಈಗ ನೆಕ್ಸ್ಟು ಇಲ್ಲಿ ಹಂಪಿ ಬರುತ್ತದೆ. ಹಂಪಿ ವಿಜಯನಗರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದಕ್ಕೋಸ್ಕರ ನಾನು ಅಲ್ಲಿ ಡೀಟೇಲಾಗಿ ಹೋಗ್ತಾ ಇಲ್ಲ. ಹಂಪಿ ಮೇಲೆ ಒಂದು ವಿಡಿಯೋ ಮಾಡಿ ಅಂದರೆ ಅದನ್ನು ಇನ್ನೊಂದು ಇದರಲ್ಲಿ ಮಾಡ್ತೀನಿ. ಸೊ ಬಳ್ಳಾರಿ ಬಗ್ಗೆ ನೀವು ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಪ್ಲೀಸ್ ಕನ್ನಡದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ. ಪ್ಲೀಸ್ ತುಂಬಾ ಜನ ಹಾಗೆ ನೋಡ್ತೀರಾ ವಿಡಿಯೋ, ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಇನ್ನೂ ಸಹ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು.